ಯಾಕೋ ಈ ಸಲ ಕರೆಕ್ಟಾಗಿ ಬಂದಿಲ್ಲ ಅಲ್ಲ. ಲಾಸ್ಟ್ ಟೈಮ್ ಚೆನ್ನಾಗಿ ಬಂದಿತ್ತು, ಬಟ್ ಇಲ್ಲಿ ನೋಡಿದಾರಿಲ್ಲ ತಾನೆ. ಎಷ್ಟೊತ್ತಿಗೆ ಬರೋಕ್ಕೆ ಹೇಳಿದ್ರಿ ನನಗೆ ಇವತ್ತು? 12 ಗಂಟೆಗೆ. 1 ಗಂಟೆಗೆಲ್ಲ ಪೂಜೆ ಆಗಿ ಅಡುಗೆ ಆಗಿಬಿಟ್ಟಿರತ್ತೆ ಅಂತ. ಆಗಿಲ್ಲ ನೋಡಿ. ಟೈಮ್ ಎಷ್ಟಾಯ್ತು ಇವಾಗ? 2 ಗಂಟೆ ಆಗ್ತಾನೇ ಇಲ್ಲ. ಏನೇನು ಅಡುಗೆ ಇವತ್ತು? ಇವತ್ತು ಬದನೆಕಾಯಿ ಪಲ್ಯ, ಚಪಾತಿ, ಹೋಳಿಗೆ, ಅನ್ನ ಸಾಂಬಾರ್ ಮಾಡಬೇಕು. ಹೋಳಿಗೆ ಅಂದರೆ ಒಬ್ಬಟ್ಟಲ್ಲ? ಹಾಂ, ಒಬ್ಬಟ್ಟು. ನೋಡೋಣ ಎಷ್ಟು ಬೇಗ ಮಾಡ್ತೀರಾ ಅಡುಗೆ ಅಂತ. ಟ್ರೈ ಮಾಡ್ತಾ ಇದ್ದೀನಿ ನಾನು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗಿಸೋಣ ಅಂತ ಪೂಜೆ. ಅದು ಲಕ್ಷ್ಮಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀರಲ್ಲ, ಇಂದ ದಿನ ರೆಡಿ ಮಾಡ್ಕೊಂಡಿರೋದಾ? ಹಾಂ, ನಿನ್ನೆನೇ ಮಾಡಿ. ಎಲ್ಲಿ ನೋಡ್ಕೊಂಡು ರೆಡಿ ಮಾಡಿದ್ರಿ ಅದೆಲ್ಲ? ಅದನ್ನ ಯೂಟ್ಯೂಬಲ್ಲಿ ಟ್ಯುಟೋರಿಯಲ್ ನೋಡ್ಕೊಂಡು ಮಾಡಿದ್ದಾ? ಡೀಟೇಲ್ ಅಂತಲ್ಲ, ಲಾಸ್ಟ್ ಇಯರ್ ಮಾಡಿದ್ನಲ್ಲ, ಸ್ವಲ್ಪ ಐಡಿಯಾ ಇತ್ತು. ಅದು ಕೈಯೆಲ್ಲ ಈ ಸಾರಿ ಟ್ರೈ ಮಾಡಿದ್ರು. ಪ್ರೀವಿಯಸ್ ಎಲ್ಲ ಮಾಡಿರಲಿಲ್ಲ. ಈ ಸಾರಿ ನೋಡೋಣ, ಟ್ರೈ ಮಾಡೋಣ, ಚೆನ್ನಾಗಿ ಕಾಣತ್ತಾ ಅಂತ ಮಾಡಿದ್ದೆ. ನೋಡೋಣ ಹೇಗೆ ಬರುತ್ತೆ. ಪೂಜೆ ಎಲ್ಲ ಮುಗಿಲಿ. ಓಕೆ. ಬೇಳೆ ಸಾಂಬಾರ್ಗಲ್ವಾ ಇದು? ಬೇಳೆ ಸಾಂಬಾರು. ಎರಡು ದಿನಕ್ಕೂ ಮುಂಚೆನೇ ಕಾಲ್ ಮಾಡಿ ಹೇಳಿದರು, ಈ ಥರ ಶುಕ್ರಗೌರಿ ಪೂಜೆ ಇದೆ, 12 ಗಂಟೆ ಅಷ್ಟರಲ್ಲಿ ಬನ್ನಿ, ನಾನು ಮನೇಲಿ ಒಬ್ಬಳೇ ಇರ್ತೀನಿ, ಬೇಜಾರಾಗುತ್ತೆ ಅಂತ ಹೇಳಿ. ಹಾಗಾಗಿ ನಾನು ಮನೇಲಿ ಎಲ್ಲ ಕೆಲಸ ಮುಗಿಸಿ ಬೇಗನೆ ಬಂದೆ. ಬಟ್ ಪಾಪ ಒಬ್ಬರೇ ಎಲ್ಲ ಮಾಡಬೇಕಾಗಿತ್ತಲ್ಲ, ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಅಡುಗೆ ಮಾಡ್ಕೊತಾ ಇದ್ದಾರೆ. ನಾನೇನು ಹೆಲ್ಪ್ ಮಾಡಿಲ್ಲ, ಜಸ್ಟ್ ತರಕಾರಿ ಕೊಯ್ಕೊಡೋದು, ಚಪಾತಿ ಬೇಯಿಸ್ಕೊಡೋದು, ಈ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದೆ. ಅರು 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 ಅರು. ಟೈಮು 1:30 ಆಗಿತ್ತು. ನನ್ನ ಮಗಳು ಒಂದು ರೌಂಡ್ ನಿದ್ದೆ ಮಾಡಿದ್ದಿದ್ಲು, ಹಾಗಾಗಿ ಅವಳನ್ನು ಸ್ವಲ್ಪ ಹೊತ್ತು ಮಾತಾಡ್ಸೋಣ ಅಂದ್ಬಿಟ್ಟು ಮಾತಾಡಿಸ್ತಾ ಇದ್ದೆ. ಇದೇನಿದೆ ಈ ಥರ ಕಡಿತಿದ್ದೀರಾ? ಮಜ್ಜಿಗೆ ಕಡ್ದೆ ಥರ? ಅದು ಹಿಟ್ಟಾಕಿದ್ನಲ್ಲ. ಏನು ಹಿಟ್ಟು? ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು. ಇದು ಏನಕ್ಕೆ? ಹೋಳಿಗೆ. ಹೋಳಿಗೆಗೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಯೂಸ್ ಮಾಡಿ ಹೋಳಿಗೆ ಮಾಡ್ತಾರಾ? ಕಡಲೆಬೇಳೆ ಹಾಕ್ಬಿಟ್ಟು ಕುದಿಸ್ಕೊಂಡೆ. ಹಾಂ, ಕುದಿಸ್ಕೊಂಡು ಬೆಲ್ಲನ ಮತ್ತೆ ಮಿಕ್ಸಿ ಹಾಕೊಂಡೆ. ಹಾಂ, ಬಟ್ ಅದು ನೀರಾಗಿರುತ್ತಲ್ಲ, ಅದಕ್ಕೆ ಅಂತಾನೆ ಸ್ವಲ್ಪ. ಇವಾಗ ನಾವು ಮೈದಾ ಹಿಟ್ಟು ಹಾಕ್ಬಿಟ್ಟೆ ಅಲ್ವಾ ಹೋಳಿಗೆ ಮಾಡೋದು, ಅದನ್ನ ಕಲ್ಸಿ ಇಟ್ಕೋಬೇಕು ತಾನೆ? ಇಲ್ಲ, ನಾನು ಇವಾಗ ಟೈಮ್ ಇಲ್ಲ ನಂಗೆ. ಇವಾಗ ಇದನ್ನ ಏನ್ ಮಾಡೋದು? ದೋಸೆ ತರ ಹುಯ್ಯೋದು. ಹೌದಾ? ಆ ಥರನೂ ಹೋಳಿಗೆ ಮಾಡ್ಬೋದಾ? ಹೌದು. ನೋಡೋಣ ಇರಿ ಹೇಗೆ ಬರುತ್ತೆ ಅಂದ. ಆ ಥರ ಆದರೆ ನನಗಂತೂ ಗೊತ್ತಿಲ್ಲ, ಫಸ್ಟ್ ಟೈಮು ನೋಡ್ತಿರೋದು. ದೋಸೆ ಥರ ಹೋಳಿಗೆನೂ ಇದೆಯಾ? ಸರಿ ಆಯಿತು. ನನ್ನ ಮಗಳನ್ನ ಹೊರಗಡೆ ಹಾಕಿದ್ದೆ, ಬಟ್ ತುಂಬಾ ಸೌಂಡ್ ಮಾಡೋಕ್ಕೆ ಶುರು ಮಾಡಿದ್ಲು. ಹಾಗಾಗಿ ಒಳಗಡೆ ಅಡುಗೆ ಮನೆಯಲ್ಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ಮನೇಲಿ ಹಾಕ್ಬಿಟ್ಟು ಹಾಕ್ಕೊಂಡು ಮಾತಾಡಿಸ್ತಾ ಇದ್ದೆ. ಬದನೆಕಾಯಿ ಪಲ್ಯಕ್ಕೆ ಮಸಾಲೆ ರೆಡಿ ಆಗ್ತಾ ಇದೆ ಇವಾಗ. ಆ ಕಡೆ ಕುಕ್ಕರಲ್ಲಿ ಏನು ಇಟ್ಟಿದ್ದೀರಾ? ಅನ್ನಕ್ಕೆ. ರೈಸ್ ಅನ್ನಕ್ಕೆ ಇಟ್ಟಿದ್ದಾರೆ. ಇವಾಗ ಏನೇನು ರೆಡಿ ಆಯಿತು? ಸಾಂಬಾರು ಆಯಿತು, ಅನ್ನನೂ ರೆಡಿ ಆಗ್ತಾಯಿದೆ, ಪಲ್ಯ ಈ ಕಡೆ ಸೈಡ್ ರೆಡಿ ಆಗ್ತಿದೆ. ಏನೇನಿದ್ರು ಹೋಳಿಗೆ ಚಪಾತಿ ಎಲ್ಲೇ. ನನಗೆ ಇವ್ರು ಚಪಾತಿ ಬೇಯಿಸೋದನ್ನ ನೋಡ್ಬಿಟ್ಟು ಆಶ್ಚರ್ಯ ಆಯಿತು. ಏನಿದು ಈ ಥರ ಚಪಾತಿ ಬೇಯಿಸ್ತಾ ಇದ್ದೀರಾ ಅಂತ ಕೇಳಿದೆ. ಈ ಥರ ಬೇಯಿಸೋದ್ರಿಂದ ಚಪಾತಿ ಉಬ್ಬುತ್ತೆ ಮತ್ತು ಎಲ್ಲ ಕಡೆ ನೀಟಾಗಿ ಬೇಯುತ್ತೆ. ಜೊತೆಗೆ ನಾವು ಚಪಾತಿ ಕಲಿಸ್ಬೇಕಾದ್ರೆ, ಹಿಟ್ಟು ಕಲಿಸ್ಬೇಕಾದ್ರೆ ಏನು ಎಣ್ಣೆ ಹಾಕಿರ್ತೀವಿ ಅದನ್ನು ಮಾತ್ರ ಮತ್ತೆ ಎಣ್ಣೆ ಹಾಕೋದಿಲ್ಲ ಅಂತ ಹೇಳಿದ್ರು. ಇಲ್ಲಾಂದ್ರೂ ಒಂದು 20 to 25 ಚಪಾತಿ ಆಗೋಷ್ಟು ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ರು. ನೀವು ಒಬ್ಬರೇ ಒತ್ತಿದ್ರೆ ಆಗೋದಿಲ್ಲ, ನಾನು ನೋಡ್ಕೊಂಡಿದ್ದೀನಿ ಬರುತ್ತೆ ಅಂತ ಹೇಳಿದೆ. ನೋಡಿ 1-2 ಚಪಾತಿ ಬೇಯಿಸ್ತೀನಿ, ಸರಿ ಹೋಗಿಲ್ಲ ಅಂದರೆ ನೀವೇ ಮಾಡಿ ಅಂತ ಅಂದೆ. ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಅವ್ರು ಚಪಾತಿ ಒತ್ತಾಯಿದ್ರು, ನಾನು ಬೇಯಿಸ್ಕೊಡ್ತಾಯಿದ್ದೆ. ಇಲ್ಲ ಕರೆಕ್ಟಾಗಿ ಬಂದಿದೆ ಬೇಯಿಸಿ ಅಂತ ಹೇಳಿದ್ರು. ಇಬ್ಬರು ಸೇರಿಕೊಂಡು ಅವ್ರು ಚಪಾತಿ ಒತ್ಕೊಡ್ತಿದ್ರು, ನಾನು ಬೇಯಿಸಿ ಹಾಕ್ತಾಯಿದ್ದೆ. ತುಂಬ ಹೊತ್ತು ನಿಂತ್ಕೊಂಡು ಸಾಕಾಯಿತು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಬೇಯಿಸ್ತಾ ಇದ್ದೀನಿ ಇವಾಗ. ತುಂಬ ದಿನ ಆಗಿತ್ತು, ನಾವು ಮೀಟ್ ಮಾಡೇ ಇರಲಿಲ್ಲ. ಯಾಕೆಂದರೆ ನಾನು ಊರಲ್ಲಿದ್ದೆ, ಅವರು ಇಲ್ಲಿ ಬೆಂಗಳೂರಲ್ಲಿದ್ದರು. ಹಾಗಾಗಿ ಮತ್ತು ನಾನು ಬೆಂಗಳೂರಿಗೆ ಬಂದೆ. ಫೋನ್ ಮಾಡಿ ಕೇಳಿದೆ, ಅವರು ಊರಿಗೆ ಹೋಗಿದ್ದೀನಿ ಅಂತ ಹೇಳಿದ್ರು. ಮೀಟೇ ಆಗಿರಲಿಲ್ಲ. ಇವತ್ತೇ ಬೆಂಗಳೂರಿಗೆ ಬಂದಮೇಲೆ ಇವ್ರನ್ನ ಫಸ್ಟ್ ಟೈಮ್ ಮೀಟ್ ಆಗಿತ್ತು. ಈ ಥರ ಪೂಜೆ ಇದೆ ಬನ್ನಿ ಅಂತ ಹೇಳ್ತಾರೆ. ಮಾತಾಡಿಕೊಂಡು ಚಪಾತಿ ಎಷ್ಟು ಬೇಗ ಬೇಯಿಸಿದ್ವಿ ಒತ್ತಿದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಮಾತಾಡ್ಕೊಂಡು ಬೇಗ ಕೆಲಸ ಮುಗಿಸ್ಕೊಂಡ್ವಿ.
ಹೋಳಿಗೆ ಹೋಗ್ಬಿಟ್ಟು ಏನಾಗಿದೆ ಅದು ನೋಡಿ, ದೋಸೆ ಹೋಳಿಗೆ ಬರ್ತಾನೆ ಇಲ್ವಲ್ಲ ಮೇಲೆ. ನೀವೆಲ್ಲ ಯಾರು ಈ ಥರ ಹೋಳಿಗೆ ದೋಸೆ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ. ಹೋಳಿಗೆ ದೋಸೆ ಲಾಸ್ಟ್ ಟೈಮು ಹಬ್ಬಕ್ಕೆ ಮಾಡಿದ್ರಂತೆ, ಚೆನ್ನಾಗಿ ಬಂದಿತ್ತು ಅಂದ್ಬಿಟ್ಟು ಈ ಸಲನೂ ಹಾಗೆ ಮಾಡೋಣ ಅಂತ ಟ್ರೈ ಮಾಡಿದ್ರು. ಬಟ್ 4ರಿಂದ 5 ಅದೇ ಥರ ಹಾಕಿದ್ರೂ ಬರಲೇ ಇಲ್ಲ. ಒಂದಾದ್ಮೇಲೆ ಒಂದು ಚೆನ್ನಾಗಿ ಬರ್ಬೋದೇನೋ ಅನ್ನೋ ಹೋಪ್ ಇಟ್ಕೊಂಡು ಮಾಡಿದ್ರು, ಪಾಪ ಚೆನ್ನಾಗಿ ಬರಲೇ ಇಲ್ಲ. ಒಂದು ರೇಂಜ್ಗೆ ಪರವಾಗಿಲ್ಲ, ಬಟ್ ತಿನ್ನೋಕ್ಕಾಗಲ್ಲ. ಬಟ್ ಎಡೆಗಿಡಲೇಬೇಕು, ಏನು ಮಾಡೋದು. ಇಲ್ಲ ಅಂಗಡಿಯಿಂದ ತರಿಸ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಏನಾಗುತ್ತೆ, ಏನು ಬರುತ್ತೆ ಏನಿದೆ. ನೋಡಿ ಎಷ್ಟು ವೇಸ್ಟ್ ಆಗಿದೆ. ಅದು ಹೋಳಿಗೆ ಒಬ್ಬಟ್ಟು ಸರಿಯಾಗಿಲ್ಲ, ಹಾಗಾಗಿ ಇಲ್ಲೇ ಶಾಪಿಂದನೇ ತರಿಸ್ತೀನಿ, ಎಷ್ಟು ಬೇಕೋ ಅಷ್ಟು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಸುಮ್ಮನೆ ಆದರು. ಆ ಕಡೆ ಅಡುಗೆ ಮಾಡಿದ್ದೆಲ್ಲ ಮುಗೀತು, ದೇವ್ರ ಪೂಜೆಗೂ ಎಲ್ಲ ರೆಡಿ ಆಗಿದೆ. ಇವಾಗ ಇವ್ರು ರೆಡಿ ಆಗಿಬಿಟ್ಟು ಪೂಜೆ ಮಾಡೋದಷ್ಟೇ. UK ಮಂದಿ ಅಂತಂದಮೇಲೆ ಮೂಗ್ನ ತಿನ್ನಲೇಬೇಕು, ಹಾಗಾಗಿ ನೋಡ್ತಾ ಇದ್ದಾರೆ ಹಾಕ್ಕೊಳ್ಳೋದ ಬೇಡವಾ ಅಂತ. ಮತ್ತು ನಮ್ಮ ಹಸ್ಬೆಂಡ್ ಬಂದರೆ ಜಾಸ್ತಿ ಆಯಿತು, ಯಾಕಪ್ಪ ಇದೆಲ್ಲ ಅಂತಾರೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ನೋಡೋಣ ಹಾಕೋತಾರೆ ಇಲ್ವಾ ಅಂತ ಮುಂದೆ ಗೊತ್ತಾಗುತ್ತೆ. ಪೂಜೆಗೆಲ್ಲ ತಯಾರಿ ಆಗಿತ್ತು, ಬಟ್ ದೇವರಿಗೆ ತಾಳಿ ಹಾಕಿರಲಿಲ್ಲ, ಹಾಗಾಗಿ ತಾಳಿ ತೊಗೊಂಬಂದ್ಬಿಟ್ಟು ಹಾಕ್ತಾ ಇದ್ದಾರೆ ಇವಾಗ. ಅವ್ರ ಅಮ್ಮ ಫೋನ್ ಮಾಡಿದ್ರು, ಪೂಜೆ ಎಲ್ಲ ಮುಗಿತಾ ಹಾಗೆ ಅಂತ. ಎಲ್ಲ ಅಮ್ಮ ಇವಾಗ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಫೋನ್ ಕಟ್ ಮಾಡಿದ್ರು, ಪೂಜೆ ಮಾಡಬೇಕಂತ. ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಟಿದ್ಲು. ಎದ್ರ ನೀವು ಬಂದ್ರಾ? ಪೂಜೆ ಎಲ್ಲ ಮುಗಿಸಿ ಆರತಿ ಕೂಡ ಮಾಡಿ ಮುಗಿಸಿದ್ರು. ಇವಾಗ ಏನಿದ್ರು ನಾನು ಉಡಿಯೋಕ್ಕೆ ಹಾಕಿಸ್ಕೊಂಡು ಊಟ ಮಾಡಿಕೊಂಡು ಹೊರಡೋದೇನೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ದೇವ್ರ ಮನೆಯಲ್ಲಿ ಕೆಳಗಡೆ ಸಾಲಿಗೆ ದೀಪ ಇಟ್ಟಿದ್ದಾರೆ ನೋಡಿ, ಅದು ಎಣ್ಣೆ ಬತ್ತಿ ಹಾಕಿ ಹಚ್ಚಿರೋ ದೀಪ ಅಲ್ಲ, ಜಸ್ಟ್ ಆನ್ಲೈನಿಂದ ಬುಕ್ ಮಾಡಿ ತಂದಿರೋದಂತೆ. ಜಸ್ಟ್ ಆ ದೀಪಗಳನ್ನ ಇಟ್ಬಿಟ್ಟು ನೀರು ಹಾಕಿದ್ರೆ ಸಾಕು, ಅದೇನೇ ದೀಪ ಬೆಳಗೋ ಥರ ಕಾಣಿಸುತ್ತೆ ನೋಡಿ. ಎಷ್ಟು ಅಟ್ರಾಕ್ಟಾಗಿ ಕಾಣಿಸ್ತಾ ಇದೆ ಅಲ್ಲಿ. ಇಲ್ಲಿ ಹೋಳಿಗೆ ತರೋದಕ್ಕೆ ಹೇಳ್ತಾ ಇದ್ದಾರೆ. ಬಸವೇಶ್ವರ ನಗರದಲ್ಲಿ ಹೋಳಿಗೆ ಮನೆ ಅಂತ ಇದೆ, ಅಲ್ಲಿ ಎಲ್ಲ ಥರ ವೆರೈಟಿ ಹೋಳಿಗೆ ಸಿಗುತ್ತೆ. ಇದನ್ನು ನನಗೆ ನಮ್ಮ ಮನೆಯವರು ಹೇಳಿದರು, ಹಾಗಾಗಿ ಹೋಳಿಗೆ ಸರಿ ಬರೆದಿರೋ ತಕ್ಷಣ ನಂಗೆ ನೆನಪಾಗಿದ್ದೆ ಹೋಳಿಗೆ ಮನೆ. ಈ ಥರ ಇಲ್ಲೇ ನಿಯರೆಸ್ಟಲ್ಲೇ ಹೋಳಿಗೆ ಮನೆ ಇದೆ, ಅಲ್ಲೇ ತರಿಸ್ಬಿಡಿ, ಇವಾಗ ಹೆಂಗಿದ್ರು ಮಾಡೋದಕ್ಕಾಗಲ್ಲ, ಟೈಮ್ ಬೇರೆ ಆಗಿದೆ ಅಂತ ಹೇಳಿದೆ. ಅದನ್ನೇ ಯೋಚನೆ ಮಾಡಿಬಿಟ್ಟು ಅವ್ರು ಬಂದ ತಕ್ಷಣವೇ ತರೋದಕ್ಕೆ ಹೇಳಿದ್ರು. ಅವರು ತೊಗೊಂಬರಕ್ಕೆ ಹೋದರು. ಇವಾಗ ಏನಾದರೂ ಪೂಜೆ ಎಲ್ಲ ಆಗಿದೆ, ದೇವರಿಗೆ ಎಡೆ ಹಿಡಿದ್ಬಿಟ್ಟು ನಾವು ಊಟ ಮಾಡೋದೇನೆ. ಏನು ರೆಡಿ ಮಾಡ್ತಿದ್ದೀರಾ ಇಲ್ಲಿ? ಉಡಿ ರೆಡಿ ಮಾಡ್ತಾ ಇದ್ದೀವಿ. ಉಡಿ ಅಕ್ಕಿ ಅಂತಾರಲ್ಲ, ಏನೇನು ಹಾಕ್ತೀರಾ ನೀವು? ಅಕ್ಕಿ, ಹಾಂ, ಅಕ್ಕಿ, ಹಾಂ, ಮತ್ತು ಕಡಲೆಕಾಳು. ಬೆಳಿಗ್ಗೆ 12 ಗಂಟೆಲಿ ಬಂದಿದ್ದು, ಟೈಮ್ ಆಲ್ರೆಡಿ 7:30 ಆಗಿತ್ತು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಇನ್ನು ಊಟ ಮಾಡೋ ಅಷ್ಟು ಲೇಟ್ ಆಗುತ್ತೆ, ಬಿಡಿ ಅಂತ ಹೇಳಿದೆ. ಹೋಗ್ಲಿ ಬಿಡಿ ಪಾಪ, ನೀವು 12 ಗಂಟೆಲೇ ಬಂದಿದ್ದೀರಲ್ಲ, ಬಾಕ್ಸಿಗೆ ಹಾಕ್ಬಿಡ್ತೀನಿ ನಿಮಗೂ ಮತ್ತು ಅಣ್ಣಂಗೂ, ನೀವು ಮನೆಗೆ ಹೋಗಿ ಊಟ ಮಾಡಿ ಅಂತ ಹೇಳ್ಬಿಟ್ಟು ಬಾಕ್ಸ್ ರೆಡಿ ಮಾಡ್ತಾಯಿದ್ದಾರೆ ಇಲ್ಲಿ. ಅದಾದಮೇಲೆ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ಮೇಲೆ ಟೀ ಮಾಡ್ತೀನಿ, ಟೀ ಕುಡಿದ್ಬಿಡಿ ಅಂತ ಹೇಳಿಬಿಟ್ಟು ಟೀನೂ ಕೂಡ ಸೈಡಲ್ಲೇ ಮಾಡ್ಕೊತಾ ಇದ್ದಾರೆ. ಬಾಕ್ಸ್ ಎಲ್ಲ ಕಟ್ಟಿದ್ದಾಯಿತು. ಇವಾಗ ಟೀ ಕುಡ್ಕೊಂಡು ಉಡಿಯೋಕ್ಕೆ ಹಾಕಿಸ್ಕೊಂಡು ನಾನು ಮನೆಗೆ ಹೋಗೋದೆ. ಟೀಗೆ ಹಾಲು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಫ್ರಿಜ್ ಓಪನ್ ಮಾಡಿದ್ರು. ಆವಾಗ ದೇವ್ರಿಗೆ ತಂದಿರೋಂಥ ಮಲ್ಲಿಗೆ ಹೂವಿನ ಹಾರ ಅಲ್ಲೇ ಇತ್ತು, ನೆನಪೇ ಆಗಿಲ್ಲ ನೋಡಿ ಅಂತ ಹೇಳ್ಬಿಟ್ಟು ಮಲ್ಲಿಗೆ ಹೂವಿನ ಹಾರನ ಲಕ್ಷ್ಮಿಗೆ ಹಾಕಿದ್ರು. ಹೋಳಿಗೆ ಎಲ್ಲ ತೊಗೊಂಬಂದರು, ದೇವ್ರಿಗೂ ಎಡೆ ಹಿಡ್ದಿದ್ದೆಲ್ಲ ಆಯಿತು. ನನಗೂ ಎಲ್ಲ ಬಾಕ್ಸ್ ರೆಡಿ ಮಾಡಿದ್ರು ಊಟಕ್ಕೆ. ಇವಾಗ ಇಲ್ಲಿ ನಾನು ಹೋಗ್ಬೇಕಲ್ಲ, ಹಾಗಾಗಿ ಉಡಿಯೋಕ್ಕೆ ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಉಡಿಯೋಕ್ಕೆ ಹಾಕಿಸ್ಕೋಬೇಕಾದ್ರೆ ಏನೋ ತಲೆ ಮೇಲೆ ಸೆರಗು ಹಾಕ್ಕೋಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ ಸೈಡು. ಅದೇ ಥರ ಹಾಕ್ಕೊತಿದ್ದೀನಿ, ಜಾರ್ಕೊಂಡು ಬಿದ್ದೋಗ್ತಾನೆ ಇತ್ತು. ಆಮೇಲೆ ಸುಮ್ಮನೆ ಹೆಗ್ಲ ಮೇಲೆ ಹೊತ್ಕೊಂಡೆ. ಅರಿಶಿನ ಕುಂಕುಮ ಕೊಡ್ತಾಯಿದ್ದಾರೆ. ಅವ್ರಿಗೆ ನಾವು ಕುಂಕುಮ ಅರಿಶಿನ ಇಡಬೇಕು, ಅವ್ರಿಗೆ ನಮಗೆ ಅವರು ಅರಿಶಿನ ಕುಂಕುಮ ಇಡ್ತಾರೆ. ಆಮೇಲೆ ಉಡಿಯೋಕ್ಕೆ ಕೊಡೋದು. ಪದೇ ಅದು ಹೊತ್ಕೊತಾನೆ ಇದ್ದೆ, ಬಟ್ ಜಾರಿ ಬಿದ್ದೋಗ್ತಾನೆ ಇತ್ತು. ಆಮೇಲೆ ಸುಮ್ಮನೆ ಹೆಗ್ಲು ಮೇಲೆ ಹಾಕ್ಕೊಂಡ್ಬಿಟ್ಟೆ, ಸುಮ್ಮನೆ ತಲೆ ಮೇಲೆ ಹಾಕ್ಕೊಂಡ್ರೆ ಬಿದ್ದೋಗ್ತಾನೆ ಇರುತ್ತೆ ಅಂತ ಹೇಳಿಬಿಟ್ಟು
ಅರ್ಶಿನ ಕುಂಕುಮ ಹೂವೆಲ್ಲ ಕೊಟ್ಟಿದ್ದಾಯಿತು, ಉಡಿಯೋಕ್ಕೆ ಕೊಡ್ತಾ ಇದ್ದಾರೆ. ಸೀರೆಯಲ್ಲಿ ಏನು ಕೊಡೋಕೆ ಹೋಗಿದ್ದೆ, ಜಸ್ಟ್ ಬ್ಲೌಸ್ ಪೀಸ್ ಕೊಟ್ಟಿದ್ರೆ ಸಾಕಾಗ್ತಿತ್ತಲ್ಲ ಅಂತ ಕೇಳಿದೆ. ಇಲ್ಲ ನಾನು ಅಂದ್ಕೊಂಡಿದ್ದೆ ಕೊಡಬೇಕು ಅಂತ ಅಂದ್ಬಿಟ್ಟು ಕೊಟ್ಟರು. ಸೀರೆ, ಬ್ಲೌಸ್ ಪೀಸು ಮತ್ತು ಅದ್ರ ಮೇಲೆ ಉಡಿಯೋಕ್ಕೆ ಹಾಕ್ಬಿಟ್ಟು ಕೊಟ್ಟರು. ಮತ್ತು ಆರತಿ ಬೆಳಗ್ತಾರೆ ನಮ್ಮ ಕಡೆ ಉಡಿಯೋಕ್ಕೆ ಕೊಟ್ಟಿದ್ಮೇಲೆ, ಇವಾಗ ಅದನ್ನೇ ಮಾಡಿದ್ದು. ಇಷ್ಟೊತ್ತಿನವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ರಿಗೂ ಆ ತಾಯಿ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.